ಡಾಕ್ಟರ್ ಮನಮೋಹನ್, ನಿಮ್ಗೆ ಕೇಳ್ತಿದ್ರೆ ಈ ಹಾಳಾದ ಅಥವಾ ಹಳೆಯ ಮಾಂಸದ ಪದಾರ್ಥಗಳನ್ನ ತಿನ್ನೋದ್ರಿಂದ ಆಗಬಹುದಾದ ದೇಹದ ಮೇಲಿನ ದುಷ್ಪರಿಣಾಮಗಳೇನು, ಅಟ್ ದ ಸೇಮ್ ಟೈಮ್ ಈ ಕೊಳತ ಆದ್ರೆ ಹೊರಗಡೆಯಿಂದ ಕ್ಲೀನ್ ಆಗಿ ವಾಶ್ ಮಾಡಿದಂಥ ಒಳಗೆ ಕೊಳ್ತಿರೋ ಅಂಥ ವೆಜಿಟೇಬಲ್ಗಳನ್ನ ನಾವು ಗಮನ ಕೊಡ್ದೇನೆ ಎಲ್ಲಿಂದಾನೋ ತರಿಸಿದೀನಿ ಇದು ಗುಣಮಟ್ಟ ಚೆನ್ನಾಗೇ ಇರುತ್ತೆ ಅಂತ ನಾವು ಅಸ್ಯೂಮ್ ಮಾಡಿ ಅದನ್ನು ತಿನ್ನೋದ್ರಿಂದ ನಮ್ಮ ದೇಹದ ಮೇಲೆ ಆಗುವಂತ ದುಷ್ಪರಿಣಾಮಗಳೇನು? ಇಫ್ ಯು ಕ್ಯಾನ್ ಪ್ಲೀಸ್. ಹಲೋ, ಆಡಿಯೋ ಕೇಳ್ತಿದ್ಯಾ? ಇವಾಗಷ್ಟೇ ಹಾ, ಇಲ್ಲ, ಇವಾಗಷ್ಟೇ ಕೇಳಿಸ್ತಿದೆ. ಓಕೆ. ದೇಹದ ಮೇಲೆ ಆಗುವಂತ ದುಷ್ಪರಿಣಾಮ ಏನು? ರಾಟನ್ ವೆಜಿಟೇಬಲ್, ಸ್ಟೇಲ್ ಮೀಟ್ ಇದನ್ನ ತಿನ್ನೋದ್ರಿಂದ ದೇಹದ ಮೇಲೆ ಆಗುವಂತ ದುಷ್ಪರಿಣಾಮ ಏನು? ಈಗ ರಾಟನ್ ವೆಜಿಟೇಬಲ್ಸ್ ಇಲ್ಲ ಹಾಳಾಗಿರೋ ಮಾಂಸ ಇವೆಲ್ಲ ತಿನ್ನೋದ್ರಿಂದ ಏನಾಗುತ್ತೆ, ವಾಂತಿ, ಬೇದಿ ಇದೆಲ್ಲ ಆಗೋ ಸಾಧ್ಯತೆ ಇರುತ್ತೆ. ಸೊ ಇದೆಲ್ಲ ತಿಂದ ಮೇಲೆ ಏನಂದ್ರೆ ಸಡನ್ ಆಗಿ ಹೊಟ್ಟೆ ನೋವು ಬರೋದು, ವಾಂತಿ ಆಗೋದು, ಬೇದಿ ಆಗೋದು, ಇದೆಲ್ಲ ಅಕ್ಯೂಟ್ ಗ್ಯಾಸ್ಟ್ರೋಎಂಟ್ರೈಟಿಸ್ ಅಂತ ಅಂತೀವಿ. ಸೊ ಜನರಲಿ ಏನಂದ್ರೆ ರಾಟನ್ ಮಾಂಸ ಎಲ್ಲ ತಿನ್ನೋದ್ರಿಂದ ಏನಾಗುತ್ತೆ, ಅದು ಸ್ಪೋರ್ಸ್ ಇರುತ್ತೆ, ಕ್ರಿಮಿಗಳಿರುತ್ತೆ. ಆ ಕ್ರಿಮಿಗಳೆಲ್ಲ ಇಂದ ಸಿಕ್ಕಾಪಟ್ಟೆ ಬೇದಿ ಆಗೋದು ಇದೆಲ್ಲ ಆಗುತ್ತೆ. ಕೆಲವು ಕ್ರಿಮಿಗಳಲ್ಲಂತೂ ಸಾಲ್ಮನೆಲ್ಲ, ಶಿಗೆಲ್ಲ ಅಂತೆಲ್ಲ ಇರುತ್ತೆ. ಅದ್ರಲ್ಲಿ ಏನಂದ್ರೆ ಬ್ಲೀಡಿಂಗ್, ಡಿಸೆಂಟ್ರಿ ಅಂತೀವಿ, ಮೋಷನ್ ಅಲ್ಲೆಲ್ಲ ಬ್ಲಡ್ ಬರೋದು, ಸಿವಿಯರ್ ಪೈನ್ ಆಗೋದು, ಕೆಲವ್ರಿಗೆ ತುಂಬಾ ಸಿವಿಯರ್ ಆಗಿ ಹೊಟ್ಟೆ ನೋವು ಬಂದು ರೇರ್ ಆಗಿ ಕರಳು ತೂತಾಗೋ ಚಾನ್ಸಸ್ ಇರುತ್ತೆ, ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಆಗಿಲ್ಲ ಅಂತ ಅಂದ್ರೆ. ಸೊ ಮೈಲ್ಡ್ ಇನ್ಫೆಕ್ಷನ್ ಇದ್ದಾಗ ಏನಾಗುತ್ತೆ, ವಾಂತಿ, ಬೇದಿ, ಹೊಟ್ಟೆ ನೋವು, ಜ್ವರ ಈ ತರ ಬಂದು ಕೆಲವು ಸಲ 2 ರಿಂದ 5 ದಿನದ ತನಕ ಹುಷಾರಿಲ್ದೇ ಇರೋ ತರ ಆಗ್ಬೋದು. ತುಂಬಾ ಸಿವಿಯರ್ ಆದಾಗ ತುಂಬಾ ದಿನಗಟ್ಲೆ ಹಾಸ್ಪಿಟಲ್ ಅಡ್ಮಿಷನ್ ಆಗಿ ಅದಕ್ಕೆ ಇಂಜೆಕ್ಷನ್, ಆಂಟಿಬಯೋಟಿಕ್, ಫ್ಲೂಯಿಡ್ಸ್ ಎಲ್ಲ ಬೇಕಾಗ್ಬೋದು. ಮೈಲ್ಡ್ ಇದ್ರೆ ಜನರಲಿ ಸೆಲ್ಫ್ ಲಿಮಿಟಿಂಗ್ ಇರುತ್ತೆ, ಅಂದ್ರೆ ಮನೇಲೆ ಸಿಂಪಲ್ ಮೆಡಿಕೇಶನ್ಸ್ ತಗೊಂಡು ಮೇಂಟೈನ್ ಆಗ್ಬೋದು. ಯಾವಾಗ ಸಿವಿಯರ್ ಆಗಿ ಡಿಹೈಡ್ರೇಟ್ ಆಗಿರ್ತಾರೆ ಆವಾಗ ನಮ್ಗೆ IV ಆಂಟಿಬಯೋಟಿಕ್ಸ್, ಫ್ಲೂಯಿಡ್ಸ್ ಇದೆಲ್ಲ ಕೊಟ್ಟು ಟ್ರೀಟ್ಮೆಂಟ್ ಬೇಕಾಗುತ್ತೆ ಅವ್ರಿಗೆ. ಈ ಫಂಗಲ್ ಗ್ರೋತ್ ಇದ್ರೆ ವೆಜಿಟೇಬಲ್ ಮೇಲೆ ಮತ್ತೆ ಅದರ ಒಂದು ದೀರ್ಘಕಾಲದ ಸೇವನೆ ಆಗೋದ್ರೆ ವಿತ್ ಆರ್ ವಿತೌಟ್ ನೋಯಿಂಗ್, ನಮಗೆ ಗೊತ್ತಿಲ್ಲ ಎಲ್ಲಿಂದ ಬರ್ತಿದೆ ತರಕಾರಿ, ಅವ್ನು ಯಾವ ಪೆಸ್ಟಿಸೈಡ್ ಹಾಕಿದಾನೆ, ಏನಾಗಿದೆ, ಅದಾದ್ಮೇಲಿಂದ ಬಂದಾಗ್ಲೂ ಕೂಡ ಫಂಗಲ್ ಗ್ರೋತ್ ಇತ್ತು, ಅದನ್ನ ಸದ್ಯಕ್ಕೆ ಮರೆ ಮಾಚೋದಕ್ಕೆ ಅವನೇನೋ ತೊಳೆದು ಕೊಟ್ಬಿಟ್ಟ, ಇನ್ನೊಂದಾಯ್ತು. ಇದನ್ನ ದೀರ್ಘಕಾಲ ಸೇವಿಸೋದ್ರಿಂದ ಕ್ಯಾನ್ಸರ್ ಕೂಡ ಆಗುತ್ತೆ ಅಂತ ನಾನು ಓದ್ದೆ. ಕ್ಯಾನ್ ಯು ಪ್ಲೀಸ್? ಡೆಫಿನೆಟ್ ಎವಿಡೆನ್ಸ್ ಇಲ್ಲ ಫಂಗಲ್ ಇನ್ಫೆಕ್ಷನ್ ಇಂದ ಕ್ಯಾನ್ಸರ್ ಆಗುತ್ತೆ ಅಂತ ಅಂದ್ಬಿಟ್ಟು. ಬಟ್ ಅದರಿಂದ ಫುಡ್ ಇನ್ಫೆಕ್ಷನ್ ಆಗುತ್ತೆ, ಆರೋಗ್ಯ ಹಾಳಾಗುತ್ತೆ, ಇದೆಲ್ಲ ಡೆಫಿನೆಟ್ಲಿ ಆಗೋ ಚಾನ್ಸಸ್ ಅಂತೂ ಇದ್ದೇ ಇರುತ್ತೆ.